ಒಟ್ಟು 8 ಮಂದಿಯನ್ನ ಇಲ್ಲಿ ತನಕ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ವಶಕ್ಕೆ ಪಡೆದವರಿಂದ ಧ್ವನಿ ಮಾದರಿಯ ಸಂಗ್ರಹವನ್ನ ಕೂಡ ಅಂದ್ರೆ ಅವರ ಆಡಿಯೋ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ. FSL ಗೆ ವಾಯ್ಸ್ ಸ್ಯಾಂಪಲ್ ಅನ್ನ ಈಗಾಗಲೇ ಪೊಲೀಸರು ಕಳಿಸ್ಕೊಡೋ ಕೆಲಸ ಮಾಡಿದ್ದಾರೆ. ಒಂದು ವೇಳೆ ಇಡೀ ಕೇಸ್ನಲ್ಲಿ ಕೂಗಿದ್ದು ಹೌದು ಒರಿಜಿನಲ್ ವಿಡಿಯೋ ಅಂತ ಸಾಬೀತಾದ ನಂತರ ಯಾರು ಕೂಗಿದ್ರೋ ಅವರನ್ನ ಐಡೆಂಟಿಫೈ ಮಾಡಿ, ಅಂದ್ರೆ ಸ್ಪೀಕರ್ ಐಡೆಂಟಿಫಿಕೇಶನ್ ಅಂತ ಒಂದು ಪ್ರಾಸೆಸ್ ಇರುತ್ತೆ. ಸೊ ಅದನ್ನ ಮಾಡಿ ಅರೆಸ್ಟ್ ಮಾಡ್ತಾರೆ ಪೊಲೀಸರು ಅನ್ನೋದು ತಿಳಿದು ಬರ್ತಾ ಇದೆ. 8 ಜನರನ್ನ ಅನುಮಾನ ಬಂದಂತಹ 8 ಜನರ ಧ್ವನಿ ಮಾದರಿಯ ಸಂಗ್ರಹ ಕೆಲಸ ಆಗಿದೆ. ಈಗ ವಾಯ್ಸ್ ಸ್ಯಾಂಪಲ್ ಅನ್ನ ಈಗ ಆಲ್ರೆಡಿ ಲಭ್ಯ ಇರುವಂತಹ ವಾಯ್ಸ್ ಸ್ಯಾಂಪಲ್ ಜೊತೆಗೆ ಕಂಪೇರ್ ಮಾಡ್ತಾರೆ. ಕಂಪೇರ್ ಮಾಡಿದ್ಮೇಲೆ ಕೂಗಿದ್ದು ಹೌದು ಅಂತ ಆದ್ಮೇಲೆ ಸ್ಪೀಕರ್ ಐಡೆಂಟಿಫಿಕೇಶನ್ ಮಾಡಿಬಿಟ್ಟು ಯಾರು 8 ಜನರ ಪೈಕಿ ಕೂಗಿದ್ದು ಅಂತ ನೋಡಿ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಬಟ್ ಇಷ್ಟಕ್ಕೆಲ್ಲ ಬೇಕಾಗಿರೋದು ಎವಿಡೆನ್ಸ್ಗಳು ಎಮರ್ಜ್ ಆಗೋದು, ಸಾಕ್ಷ್ಯ ಸಿಗಬೇಕಾಗಿರೋದು. ಸರ್ಕಾರ ಇಲ್ಲಿ ತನಕ ಹೇಳ್ಕೊಂಡು ಬರ್ತಿರೋದು ಅದೇ ಅಲ್ವಾ, ಆಡಿಯೋದಲ್ಲಿ ವಿಡಿಯೋದಲ್ಲಿ ಸ್ಪಷ್ಟತೆ ಇಲ್ಲ, ಬೇಕು ನಮಗೆ ಸಾಕ್ಷಿ ಅಂತ.